ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಏನಂದರೆ ಇವತ್ತು ನನ್ನ ಮೈದುನಿಗೆ ಹೆಣ್ಣಿನ ಮನೆಯವರು ಬರ್ತಾ ಇದ್ದಾರೆ ನೋಡೋದಕ್ಕೆ ಅಂತ. ಹಾಗಾಗಿ ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಲ್ಲಿಗೆ ಸ್ವಲ್ಪ ಟಿಫನ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಕೂಡ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಈಗ ಹೊರಟಿದ್ದೀನಿ ಅವ್ರ ಮನೆಗೆ. ನಾನು ಕೂಡ ಮೇಲ್ಗಡೆ ಮನೆ ಇರೋದು, ಹಾಗಾಗಿ ಹೋದ ತಕ್ಷಣ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಫಸ್ಟು ಕೇಸರಿ ಭಾತ್ ಮಾಡೋಣ ಅಂದ್ಬಿಟ್ಟು ಕೇಸರಿ ಭಾತ್ಗೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆ ಎಲ್ಲ ಹುರ್ಕೊತಾ ಇದ್ದೀನಿ. ಹಾಗೆ ಪಕ್ಕನೂ ಕೂಡ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಹಾಕೋದಕ್ಕೆ ಅಂದ್ಬಿಟ್ಟು ಫಸ್ಟು ಚೆನ್ನಾಗಿ ರವೆ ಎಲ್ಲ ಹುರ್ಕೊಂಡು ಅದನ್ನು ಬಿಸಿನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು. ಹಾಗಾಗಿ ನಾನು ಮತ್ತು ಇಬ್ಬರು ಕೂಡ ಮಾತಾಡಿಕೊಂಡು ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕತ್ತೆಯವ್ರ ಮನೆಯಲ್ಲಿ ಇದಿರೋದು, ಹಾಗಾಗಿ ಅಲ್ಲಿಗೆ ಹೋಗಿ ಅವ್ರ ಮನೆಯಲ್ಲೇ ಮಾಡ್ತಾಯಿದ್ದು. ಹಾಗೆ ಯಾರ್ಯಾರು ಬರ್ತಾರೆ, ಮುಂದೆ ಏನಾಗುತ್ತೆ ಅಂತಲೂ ತೋರಿಸ್ತೀನಿ ನಾನು. ಹಾಗಾಗಿ ನೀಟಾಗೆಲ್ಲ ರವೆ ಎಲ್ಲ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ. ಹಾಗೆ ನಮ್ಮ ಅತ್ತೆನೂ ಕೂಡ ಸಕ್ಕರೆ ಎಲ್ಲ ಸ್ವಲ್ಪ ಪೌಡ್ರ್ ಮಾಡ್ಕೊತಾಯಿದ್ರು, ಏಲಕ್ಕಿ ಕಾಯಿ ಹಾಕಿ. ಹಾಗಾಗಿ ಅಷ್ಟೊತ್ತು ನಾನು ಕೂಡ ರವೆ ಎಲ್ಲ ಹುರ್ಕೊಳ್ಳೋಣ ಅಂದ್ಬಿಟ್ಟು ಹುರ್ಕೊತಾ ಇದ್ದೀನಿ. ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಹುರ್ಕೊತಾ ಇದ್ದೀನಿ. ಅವರು ಕೂಡ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಅಂದಿದ್ರು. ಹಾಗಾಗಿ ಸ್ವಲ್ಪ ನಾವು ಕೂಡ ಮನೆಯಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ, ವಾರ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಆ ಮನೆ ಹತ್ರ ಹೋಗಿ ಮಾಡಿಕೊಡ್ತಾಯಿದ್ದೀನಿ. ಹೇಳಿದರು ಬೇಗನೆ ಬಾ ಅಂತ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಕೂಡ. ಹಾಗಾಗಿ ನಾನು ಕೂಡ ಎಲ್ಲ ರೆಡಿಯಾಗಿ ಹೋಗಿದ್ದೀನಿ. ಅಷ್ಟೊತ್ತಿಗೆ ಕೇಸರಿ ಭಾತು ಕೂಡ ರೆಡಿ ಮಾಡಿದೆ. ಅದು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಅಂದ್ಬಿಟ್ಟು. ಹಾಗೆ ಉಪ್ಪಿಟ್ಟು ಕೂಡ ಎಲ್ಲ ತರಕಾರಿ ಎಲ್ಲ ಮುಂಚೆನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗಾಗಿ ಉಪ್ಪಿಟ್ಟು ಕೂಡ ರೆಡಿ ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ಕೂಡ ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ತರಕಾರಿ ಹಾಕಿ ಬನ್ಸಿ ರವೆಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಹಾಗೆ ನಮ್ಮ ಅತ್ತೆನೂ ಕೂಡ ರವೆ ಎಲ್ಲ ಹುರ್ಕೋತಾ ಇದ್ದಾರೆ ಉಪ್ಪಿಟ್ಟಿಗೆ ಅಂದ್ಬಿಟ್ಟು. ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ಹಾಗೆ ನಾನು ಕೂಡ ಎಲ್ಲ ಇದ್ದನ್ನೆಲ್ಲ ಕ್ಯಾಪ್ಸಿಕಮ್ಮು ಕೂಡ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಲೇಟಾಗಿ ಹಾಕಿದ್ರು ಸ್ವಲ್ಪ ತರಕಾರಿ ಬೆಂದ ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಕ್ಯಾಪ್ಸಿಕಮ್ನ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಹಾಗಾಗಿ ಅವರೊಂದು 10 ಜನದ ಮೇಲೆ ಬರ್ತೀನಿ ಅಂತ ಅಂದಿದ್ರು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀವಿ. ಹಾಗೆ ಅಷ್ಟೊತ್ತಿಗೆಲ್ಲ ನೀರೆಲ್ಲ ಹಾಕಿ ತರಕಾರಿನೂ ಕೂಡ ಬೆಂದಿತ್ತು. ಹಾಗಾಗಿ ಈಗ ರವೆನೂ ಕೂಡ ಹಾಕ್ತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ಇದು ಮಾಡೋಷ್ಟೊತ್ತಿಗೆ ಕೂಡ ಅವರು ಬರ್ತಿದ್ದೀನಿ ಅಂತ ಹೇಳಿದ್ರು. ನಾವು ಕರೆಕ್ಟಾಗಿ ರೆಡಿ ಮಾಡೋಷ್ಟೊತ್ತಿಗೆ ಅವರು ಕೂಡ ಬಂದರು. ನೋಡಿ, ನಮ್ಮ ಆಂಟಿನೂ ಕೂಡ ಬಂದಿದ್ದರು ಅಷ್ಟೊತ್ತಿಗೆ. ಅವರು ಕೂಡ ರವೆ ಹಾಕ್ಕೊಡ್ತಾಯಿದ್ರು, ನಾನು ತಿರುಗಿಸ್ತಾಯಿದ್ದೆ ಉಪ್ಪಿಟ್ಟನ್ನ. ಹಾಗೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಹಾಗೆ ಅವ್ರಿಗೂ ಕೂಡ ನೀರು ಕೊಡೋಣ ಅಂದ್ಬಿಟ್ಟು ನೀರು ಕೊಡ್ತಾಯಿದ್ದು. ಫಸ್ಟು ಬಂದ ತಕ್ಷಣ ಸ್ವಲ್ಪ ನೀರು ಕೊಡೋಣ, ಬಿಸಿಲಿತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ನೀರು ಕೊಟ್ಟು, ಹಾಗೆ ಕೇಸರಿ ಭಾತ್ಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಗೆ ಮತ್ತು ಸಕ್ಕರೆನೂ ಕೂಡ ಕಡಿಮೆ ಆಗಿತ್ತು ಸ್ವೀಟು. ಹಾಗಾಗಿ ಅದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಗೆ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದು. ಹಾಗೆ ಅಷ್ಟೊತ್ತಿಗೆ ಎಲ್ಲ ಕೂತ್ಕೊಂಡು ಅವರು ಕೂಡ ಟಿಫನ್ ಎಲ್ಲ ತಿಂದಮೇಲೆ ಈಗ ಲಾಸ್ಟಲ್ಲಿ ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ಹೊರಡ್ತಾಯಿದ್ರು ಅವರು.
ಅವ್ರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಬಿಟ್ಟು ಆಮೇಲೆ ಬೇರೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತೀನಿ ಅಂತ ಅಂತಿದ್ರು. ಮದುವೆದ್ರ ಬಗ್ಗೆ ಮಾತಾಡ್ತಿದ್ರು. ನಾವು ಟಿಫನ್ ತಿಂದಮೇಲೆ ಅವರು ಕೂಡ ಹೊರಡ್ತೀನಿ ಅಂದಮೇಲೆ ನಾವು ಕೂಡ ಕುಂಕುಮ ಎಲ್ಲ ಕೊಟ್ಟು ನಾವು ಕೂಡ ಒಂದೇ ಸಲ ಹೋಗಿದ್ರು ನೋಡ್ಕೊಂಬಂದಿದ್ರು. ಮತ್ತು ನಾವೇನು ಯಾರೂ ಹೋಗಿರಲಿಲ್ಲ. ಹಾಗಾಗಿ ಅವರೇ ಕೂಡ ಬರ್ತೀನಿ ಅಂತ ಅಂದ್ಬಿಟ್ಟು ಅವರೇ ವಿಚಾರಿಸ್ಕೊಂಡು ಬಂದಿದ್ದರು. ಹಾಗೆ ಎಲ್ಲರೂ ಕೂಡ ದೊಡ್ಡವರೆಲ್ಲ ಕೂತ್ಕೊಂಡು ಮದುವೆ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಹೂ ಮುಡ್ಸೋದಕ್ಕೆ ಶಾಸ್ತ್ರಕ್ಕೂ ಕೂಡ ಬನ್ನಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ಒಪ್ಕೊಂಡ್ರು. ಅವ್ರಿಗೂ ಕೂಡ ಒಪ್ಪಿಗೆ ಆದರು, ಹುಡುಗ ಕೂಡ. ಹಾಗೆ ಮದುವೆನೂ ಕೂಡ ಫಿಕ್ಸ್ ಆಯಿತು. ಹಾಗೆ ಅವರು ಕೂಡ ಎಲ್ಲ ಮತ್ತೆ ಟೀ ಕುಡ್ಕೊಂಡು ಈಗ ಅವರು ಕೂಡ ಹೊರಟರು. ನೆಕ್ಸ್ಟು ನಾನು ಕೂಡ ತೋರಿಸ್ತೀನಿ ಮುಂದೆ ಏನಾಯಿತು, ಯಾವತ್ತು ಹೂವು ಮುಡ್ಸೋ ಶಾಸ್ತ್ರಕ್ಕೆ ಹೋಗ್ತೀವಿ ಅಂತಲೂ ಹೇಳಿ ತೋರಿಸ್ತೀನಿ. ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಕೂಡ ಅವರು ಕೂಡ ಎಲ್ಲ ಹೊರಟ ಮೇಲೆ ಇವ್ರದ್ದೇ ನನ್ನ ಮೈದ ಅವ್ರ ಮದುವೆ ಇರೋದು ನಾನು ತೋರಿಸ್ತೀನಿ ನಾನು ಮುಂದೆ ಇನ್ನೊಂದು ವ್ಲಾಗಲ್ಲಿ. ಅವರು ಕೂಡ ಹೂವು ಬಾಳೆಹಣ್ಣೆಲ್ಲ ತಂದಿದ್ರು, ಅದನ್ನು ಕೂಡ ನಮಗೂ ಕೂಡ ಎಲ್ಲ ಕೊಟ್ಟರು. ಅವರು ಕೂಡ ಎಲ್ಲ ಮಾತಾಡಿಸ್ತಾಯಿದ್ರು ನಮ್ಮನ್ನೂ ಕೂಡ. ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಪಾಪು ಒಬ್ರನ್ನ ಕರ್ಕೊಂಬಂದಿದ್ರು. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾತಾಡಿಸ್ತಾಯಿತ್ತು ಪಾಪು ಎಲ್ಲರ ಜೊತೆನೂ. ಹಾಗೆ ಅವರು ಕೂಡ ಎಲ್ಲರ ಜೊತೆನೂ ಮಾತಾಡಿ ಅವರು ಕೂಡ ಹೊರಡ್ತಾಯಿದ್ರು. ತುಂಬಾ ನೆನಪೆಲ್ಲ ಆಗ್ತಾಯಿತ್ತು. ನಮ್ಮ ಮದುವೆದು ಕೂಡ ನಮ್ಮದು ಹೇಗೆಲ್ಲ ನಡೀತು ಅಂತಲೂ ಇದೇ ರೀತಿಯೇ ಇತ್ತು ಅನ್ನೋ ಫೀಲ್ ನಮಗೂ ಕೂಡ ಆಗ್ತಾಯಿತ್ತು. ಹಾಗೆ ಎಲ್ಲ ಕೆಲಸ ಮುಗಿಸಿ ಅವರು ಕೂಡ ಹೊರಟ ಮೇಲೆ ನಾನು ಕೂಡ ಮನೆಗೆ ಬಂದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.